ಮಹಾನಗರ ಪಾಲಿಕೆ ಆದೇಶಗಳು ಕಡತಗಳಿಗೆ ಮಾತ್ರ ಸೀಮಿತ. ರೂಲ್ಸ್ ಫಾಲೋ ಮಾಡೋ ಜನ ವಿರಳ. ಪಾಲಿಕೆ ಕೊಟ್ಟ ನಕ್ಷೆ ಮೂಲೆ ಗುಂಪು. ಮೈಸೂರಲ್ಲಿ ಕಾಸಿದ್ದೋನೆ ಬಾಸ್. ಜನವಸತಿ ಪ್ರದೇಶದಲ್ಲಿ ಅಕ್ರಮವಾಗಿ ಲಾಡ್ಜ್ ನಿರ್ಮಾಣ. ಅಕ್ಕಪಕ್ಕದವರ ಮನವಿ ಆಲಿಸದ ಪಾಲಿಕೆ ಆಯುಕ್ತರು. ಮೈಸೂರಿನ ಇಟ್ಟಿಗೆಗೂಡಿನ ಭವಾನಿ ರಸ್ತೆಯಲ್ಲಿ ಅಕ್ರಮವಾಗಿ ತಲೆ ಎತ್ತಿದ್ದ ಎಸ್ಕೆ ಲೆಗಸಿ ಹೋಟೆಲ್. ಅನುಮತಿ ಪಡೆದಿದ್ದು ಅಪಾರ್ಟ್ಮೆಂಟ್ಗೆ, ಕಟ್ಟಿದ್ದು ಲಕ್ಸುರಿ ಲಾಡ್ಜ್. ಮಾಲೀಕನ 420 ಪ್ಲಾನ್. ಸ್ಥಳೀಯ ನಿವಾಸಿಗಳ ಮನವಿಗೆ ಕ್ಯಾರೆ ಎನ್ನದ ಪಾಲಿಕೆ ಅಧಿಕಾರಿಗಳು. ಕಟ್ಟಡದ ಮಾಲೀಕನಿಂದ ಪಡೆದ ಕಾಸೆಷ್ಟು? ದುಡ್ಡು ಕೊಟ್ರೆ ಕಾನೂನು ನಿಯಮಗಳು ಅನ್ವಯಿಸಲ್ವಾ? ಸಾರ್ವಜನಿಕರ ಪ್ರಶ್ನೆಗೆ ಅಧಿಕಾರಿಗಳು ಮೌನ. ಅಪಾರ್ಟ್ಮೆಂಟ್ ಕಟ್ಟುತ್ತೇವೆ ಅಂತ ಪರ್ಮಿಷನ್ ತಗೊಂಡು ಲಾಡ್ಜ್ ನಿರ್ಮಾಣ ಮಾಡಿ ನಗರ ಪಾಲಿಕೆ ಆದೇಶವನ್ನ ಉಲ್ಲಂಘನೆ ಮಾಡಿರುವ ಸಂಗತಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬೆಳಕಿಗೆ ಬಂದಿದೆ. ನಗರದ ಇಟ್ಟಿಗೆಗೂಡಿನ ಭವಾನಿ ರಸ್ತೆಯಲ್ಲಿ ಬಹುಮಹಡಿಗಳ ಕಟ್ಟಡ ನಿರ್ಮಿಸಿದ ಐನಾತಿ ಮಾಲೀಕನೊಬ್ಬ ಅಪಾರ್ಟ್ಮೆಂಟ್ ಬದಲು ಲಾಡ್ಜ್ ನಿರ್ಮಿಸಿ ಮೈಸೂರು ಮಹಾನಗರ ಪಾಲಿಕೆಯ ಆದೇಶಕ್ಕೆ ತದ್ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆಂದು ಅಲ್ಲಿನ ಸ್ಥಳೀಯ ನಿವಾಸಿಯೋರ್ವರು ಆರೋಪಿಸಿದ್ದಾರೆ. ನಮ್ಮ ಮನೆಯ ಮುಂದೆ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಎದ್ಬಿಟ್ಟಿದೆ. ಇದು ಆ್ಯಕ್ಚುಲಿ ರೆಸಿಡೆಂಟ್ ಏರಿಯಾ. ಇದು ಕಮರ್ಷಿಯಲ್ ತಂದು ಕಟ್ಟೋರೆ. ಇವರು ಅಪಾರ್ಟ್ಮೆಂಟ್ ಕಟ್ಕೊತೀನಿ ಅಂತ ಬಂದು ಹೇಳಿ ಇವತ್ತು ನೈಟ್ ಬೋರ್ಡ್ ಹಾಕೊಂಡು ಹೋಟ್ಲು ಮತ್ತು ಲಾಡ್ಜ್ ಮಾಡಿದ್ದಾರೆ. ಇಲ್ಲಿ ಅಕ್ಕಪಕ್ಕ ನಮ್ಮ ಮನೆಗಳು ಇರೋದ್ರಿಂದ ನಮಗೆ ಭಾರಿ ಪ್ರಾಬ್ಲಮ್ ಆಯ್ತದೆ. ಓಪನ್ ಆಮೇಲೆ ಮುಂದಿನ ದಿನಗಳಲ್ಲಿ ಓಪನ್ ಆಗಿಬಿಟ್ರೆ ಪಾರ್ಕಿಂಗು ತೊಂದರೆ ಆಯ್ತದೆ. ಹೋಟ್ಲು ಮಾಡಿಬಿಟ್ರೆ ಜನ ಓಡಾಡ್ತಾರೆ. ಇಲ್ಲಿ ಯಾರು ಏರಿಯಾದಲ್ಲಿ ಹೆಂಗಸು ಮಕ್ಕಳುಗಳು ಯಾರು ಓಡಾಡೋಕ್ಕಾಗಲ್ಲ, ವಯಸ್ಸಾದವರು ಓಡಾಡೋಕ್ಕಾಗಲ್ಲ. ಇಲ್ಲಿ ಹೋಟ್ಲು ಮತ್ತು ಲಾಡ್ಜ್ ಬಂದಿರೋದ್ರಿಂದ ತುಂಬಾ ಪ್ರಾಬ್ಲಮ್ ಆಯ್ತದೆ ಅಂತ. ಮೈಸೂರಿನ ವಾರ್ಡ್ ನಂಬರ್ 52ರಲ್ಲಿ ವ್ಯಕ್ತಿಯೋರ್ವರು ಅಪಾರ್ಟ್ಮೆಂಟ್ ನಿರ್ಮಿಸಲು ಸರ್ಕಾರಕ್ಕೆ ಅನುಮತಿ ಕೋರಿದ್ದಾರೆ. ಇವರ ಬೇಡಿಕೆಗೆ ಪಾಲಿಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಅನುಮತಿ ನೀಡಿ ಅಪಾರ್ಟ್ಮೆಂಟ್ ನಕ್ಷೆಯನ್ನು ಮಂಜೂರು ಮಾಡಿತ್ತು. ಅನುಮತಿ ಸಿಕ್ಕ ಬಳಿಕ ಪಾಲಿಕೆಗೆ ಉಲ್ಟಾ ಹೊಡೆದ ಖತರ್ನಾಕ್ ಮಾಲೀಕ ಅಪಾರ್ಟ್ಮೆಂಟ್ ಬದಲು ಲಾಡ್ಜ್ ನಿರ್ಮಿಸಿ ಪಾಲಿಕೆ ನೀಡಿದ್ದ ಬಿಲ್ಡಿಂಗ್ ಪ್ಲಾನ್ ವೈಲೇಷನ್ ಮಾಡಿದ್ದಾನೆಂದು ಅಕ್ಕಪಕ್ಕದ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಟ್ಟಿಗೆಗೂಡಿನ ಭವಾನಿ ರಸ್ತೆ ಜನವಸತಿ ಪ್ರದೇಶವಾಗಿದ್ದು ವಯಸ್ಸಾದ ಹಿರಿಯರು, ಗೃಹಿಣಿಯರು, ಮಕ್ಕಳು ವಾಸಿಸುವ ಪ್ರದೇಶ. ನಗರದಲ್ಲಿ ಜನವಸತಿ ಪ್ರದೇಶದಲ್ಲಿ ವಾಣಿಜ್ಯ ಕಟ್ಟಡ ನಿರ್ಮಿಸಲು 10 ಅನುಮತಿಯ ಅವಶ್ಯಕತೆ ಇದೆ. ಈ ಕಟ್ಟಡದ ಮಾಲೀಕರು ಅದ್ಯಾವುದನ್ನು ಪಡೆದಿಲ್ಲ. ಅದಲ್ಲದೆ ಇವರಿಗೆ ಅಪಾರ್ಟ್ಮೆಂಟ್ ನಿರ್ಮಿಸಲು ಅನುಮತಿ ನೀಡಿದ್ರೆ ಈ 420 ಮಾಲೀಕ ಯಾರಿಗೂ ತಿಳಿಸದೆ ಲಾಡ್ಜ್ ಹೋಟೆಲ್ ನಿರ್ಮಿಸಿ ತನ್ನ ಅತಿಯಾದ ದುರಾಸೆಗೆ ಸ್ಥಳೀಯರ ಸ್ವಾತಂತ್ರ್ಯಕ್ಕೆ ಮಾರಕವಾಗಿ ಪರಿಣಮಿಸಿದೆ. ಇನ್ನು ಈ ಅಕ್ರಮ ಕಟ್ಟಡದ ವಿರುದ್ಧ ಮೈಸೂರು ಮಹಾನಗರ ಪಾಲಿಕೆಗೆ ಎಷ್ಟೇ ಮನವಿ ಮಾಡಿದ್ರೂ ಯಾವ ಪ್ರಯೋಜನವೂ ಆಗಿಲ್ಲ ಎಂದು ನೊಂದು ನುಡಿಯುತ್ತಾರೆ ಸ್ಥಳೀಯ ನಿವಾಸಿಗಳು. ಹೌದು ಸರ್, ಈ ಇಲಾಖೆ ಸಂಬಂಧಪಟ್ಟಂಗೆ ಆ ಓನರ್ಗೆ ಕೇಳಿದೆ ನಾನು, ಏನಪ್ಪ ನೀನು ಅಪಾರ್ಟ್ಮೆಂಟ್ ಕಟ್ತೀನಿ ಅಂದ್ಬಿಟ್ಟು ಹೋಟ್ಲು ಕಟ್ಟಿದ್ಯಾ ಅಂತ ಕೇಳಿಗೆ ಏನೂ ಮಾತಾಡಲಿಲ್ಲ. ನಾನು ಡೈರೆಕ್ಟಾಗಿ ಅವ್ರಿಗೆ ಹೇಳಿದೆ, ನೋಡಪ್ಪ ನಾಳೆಯಿಂದ ನಾನು ಯಾರ್ಯಾರು ಸಂಬಂಧಪಟ್ಟವ್ರು ಪ್ರತಿಯೊಬ್ಬರಿಗೂ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂದ್ಬಿಟ್ಟು ಝೋನ್ 1 AC ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ದೀನಿ. ಆಮೇಲೆ ಇಂಜಿನಿಯರು ಚೇತನ್ ಅಂತ ಅವ್ರಿಗೂ ಕಂಪ್ಲೇಂಟ್ ಮಾಡಿದ್ದೀನಿ. ಆಮೇಲೆ ನಂದೀಶ್ ಅಂತ ಅವ್ರಿಗೂ ಕಂಪ್ಲೇಂಟ್ ಮಾಡಿ ಅವ್ರಿಗೆಲ್ಲ ವಾಟ್ಸಪ್ಪಲ್ಲೇ ಕಳಿಸ್ಕೊಟ್ಟಿದ್ದೀನಿ ಏನೇನು ಕಂಪ್ಲೇಂಟ್ ಮಾಡಿದ್ದೀನಿ ಅಂತ. ಆಯುಕ್ತರ ಕಮಿಷನರ್ಗೂ ಕಂಪ್ಲೇಂಟ್ ಮಾಡಿದ್ದೀನಿ. ಆಮೇಲೆ ನಮ್ಮ ಕರ್ನಾಟಕ ಸರ್ಕಾರಕ್ಕೂ ಕಂಪ್ಲೇಂಟ್ ಮಾಡಿದ್ದೀನಿ. KEB ಆಫೀಸ್ಗೂ ಕಂಪ್ಲೇಂಟ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಕಂಪ್ಲೇಂಟ್ ಮಾಡಿದ್ರೆ ಯಾರು KB ಆಫೀಸಲ್ಲಿ ಸರ್ ಇದು ಕಮರ್ಷಿಯಲ್ದು ಬಿಲ್ಡಿಂಗ್ದು ನೀವು ಹೆಂಗೆ ಕೊಡ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಇಲ್ಲ ಅದು ಸರಿಗೈತೆ ಅಂದ್ಬಿಟ್ಟು ಬಾಕ್ಸಿಗೆ ತಂದು ಕೊಟ್ಟವ್ರೆ. ಅವರು ಒಂದು ಬಾಕ್ಸ್ ಇದನ್ನು ಕರೆಂಟ್ ಒಂದು ಇದಾಕ್ಸ್ಕೋಬೇಕಾಯ್ತು. ಅದು ಒಬ್ಬ ಕಮರ್ಷಿಯಲ್ ಮಾಡಬೇಕಾದ್ರೆ ಯಾವಾಗಲೂ ಕರೆಂಟ್ ಒಂದು ಸಪ್ರೇಟ್ ತಗೋಬೇಕು, ಇದು ಸಪ್ರೇಟ್ ತಗೊಂಡಿಲ್ಲ, ಬಾಕ್ಸ್ಗೆ ಹಾಕೋರೆ. ಇದೇ ಯೂಸ್ ಕೆಲಸ ಮಾಡೋ ಟೈಮಲ್ಲಿ ಉಲ್ಟಾ ಕರೆಂಟ್ ಕೊಟ್ಟು ನಮ್ಮನೇಲಿ ಇರೋದು ಎಲೆಕ್ಟ್ರಿಕ್ ಐಟಮ್ TV, ಫ್ರಿಡ್ಜು ಎಲ್ಲ ಒಡೆದೋಗಿ ಬ್ಲಾಸ್ಟ್ ಆಗಿ ಪ್ರಾಬ್ಲಮ್ ಆದಾಗ ನಾನು KB ಅವ್ರು ಕೇಳಿದಾಗ ಜವಾಬ್ದಾರಿ ತಗೊಳ್ಳಿಲ್ಲ. ನಾನು ಇದನ್ನು ತಗೋಬೇಕಾದ್ರೆ ಅವ್ರು ಕೇಳಿದೆ ಜವಾಬ್ದಾರಿ ನೀವು ತಗೋತೀರಾ ಅಂತ. ಆದರೂ ಅವ್ರು ಜವಾಬ್ದಾರಿ ತಗೊಳ್ಳದೆ ಕರೆಂಟ್ನ ಕೊಟ್ಬಿಟ್ಟು ಹೋಗಿದ್ದಾರೆ. ಪಾಲಿಕೆಯಲ್ಲಿರುವ MA ಚರ್ಮದ ಅಧಿಕಾರಿಗಳು ಕಟ್ಟಡದ ಪರಿಶೀಲನೆಯನ್ನು ನಡೆಸಿರುವಂತೆ ಇಂತಹ ನಿರ್ಲಕ್ಷ್ಯ ಅಧಿಕಾರಿಗಳು ಇರೋವರೆಗೂ ಸತ್ಯವಂತರಿಗೆ ಕಾಲವಲ್ಲ ಎನ್ನುತ್ತಿದ್ದಾರೆ ಸ್ಥಳೀಯರು. ಇನ್ನು ಈ ಕುರಿತು ನಮ್ಮೊಂದಿಗೆ ಮಾತನಾಡಲು ದೂರುದಾರರಿದ್ದಾರೆ. ಅವರ ಮಾತುಗಳನ್ನು ಕೇಳೋಣ. ಸರ್, 13ನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿರೋದು. ಇವತ್ತಿಗೆ ಇನ್ನು 3 ದಿನ ಬಂದರೆ 1 ತಿಂಗಳಾಯ್ತದೆ. RTIಗೆ ನಾನು ಅವ್ರದ್ದು ಪೇಪರ್ ಇಡಬೇಕು ಅಂದ್ಬಿಟ್ಟು ಅವ್ರ ಹತ್ರನೂ ನಾನು RTIಗೂ ಒಂದು ಇದನ್ನು ಬರೆದಾಕಿ ಅವ್ರ ತಾನು ಅದ್ರ ಪತ್ರ ಎಲ್ಲ ಕೇಳಿದ್ದಿಲ್ಲ. ಅಧಿಕಾರಿಗಳು ಕ್ರಮನೇ ತಗೋತಾ ಇಲ್ಲ. ಯಾರಿಗಾರ ಫೋನ್ ಮಾಡಿದ್ರೆ ಯಾವುದು ಏನು ಅಂತ ಬರೀ ನೆಗ್ಲೆಕ್ಟಾಗಿ ಮಾತಾಡ್ತಾರೆ. ಇದು ನಂಬಿಕೆಯ ಪ್ರತಿಬಿಂಬ.